ತವ್ರ ಮನೆಯಲ್ಲಿ ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ದು ನೋಡಿದ್ನಿ. ಒಯ್ದು ಬಿಡೇನಾಗಲ್ಲ. ಅನ್ನು ಔಟ್ ಆಫ್ ಔಟ್ ಕೊಡಬಾರ್ದು, ಜಂಬ ಬಂದ್ಬಿಡುತ್ತೆ ಅದಕ್ಕೆ. ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಮ್ಮ ಶ್ರೀಮತಿಯವರು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡ್ತಿದ್ದಾರೆ. ಆದರೆ ಮಾಮೂಲಿ ಈಗ ಮಾಡ್ತಾರಲ್ಲ ಆ ಥರ ಅಲ್ಲ, ತುಂಬ ಹಳೇ ಕಾಲದ ಅಜ್ಜಿ ಕಾಲದಲ್ಲಿ ಅದನ್ನೇನಂತಾರೆ, ಹಳ್ಳಿ ಶೈಲಿನ ನಾಟಿ ಸ್ಟೈಲ್ ಅಂತಾರ, ನಾಟಿ ಸ್ಟೈಲ್ ಅಂತಾರ, ಆ ಥರ ಮಾಡ್ತಿದ್ದಾರೆ. ಅದು ಹೇಗೆ ಮಾಡ್ತಾರೆ ಅಂತ ಇವತ್ತಿನ ಅಂಗಳದಲ್ಲಿ ಅಡುಗೆ ಸಂಚಿಕೆನ ಕಾರ್ಯಕ್ರಮನ ಏನು ಬೇಕಾದರೂ ಹೇಳ್ಬೋದು. ಕಾರ್ಯಕ್ರಮ ಅಂದ್ಕೊಂಡವ್ರು ಕಾರ್ಯಕ್ರಮ ಅಂದ್ಕೊಳ್ಳಿ, ಇದೊಂದು ಸಂಚಿಕೆ ಅಂದರೆ ಇದು 23ನೇದು ಎಪಿಸೋಡ್ ಅನಿಸುತ್ತೆ. ನಾವು ಅಂಗಳದಲ್ಲಿ ಅಡುಗೆ ಮಾಡ್ತಿರೋದು 23ನೇದು. ಇದು ರುಬ್ಬಕಲ್ಲು ಒಳಗಡೆ ಇರುತ್ತೆ, ಅಂಗಳದಲ್ಲಿ ಕಾಂಪೌಂಡ್ ಒಳಗಡೆ ಇಡ್ತೀವಿ. ಅಂಗಳದಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಮಾತ್ರ ನೀಟಾಗಿ ತೊಳ್ಕೊಬಂದು ಇಲ್ಲಿ ಇಡಬೇಕು. ಎಲ್ಲ ಮುಗಿದ್ಮೇಲೆ ಮತ್ತೆ ತೊಳ್ಕೊಂಡು ತಗೊಂಡೋಗಿ ಒಳಕ್ಕೆ ಇಡಬೇಕು. ಇದೆಲ್ಲ ಎತ್ಕೊಬರ್ಬೇಕು ಕೆಲಸ ಇರುತ್ತೆ ನೋಡ್ರಿ ಇದು. ಆಮೇಲೆ ಶ್ರೀಮತಿಯವರು ಒಲೆ ಹಚ್ಚೋದಕ್ಕೂ ಮುಂಚೆ ದೇವ್ರಿಗೆ ಕೈ ಮುಗಿದು ಒಲೆ ಹಚ್ತಾರೆ, ರಂಗೋಲಿ ಎಲ್ಲ ಬರೆದವ್ರೆ ಅಲ್ಲಿ. ಮತ್ತು ಇದು ಮಾಮೂಲಿ ಮಣ್ಣಿನ ಕುಡಿಕೆನ ಮಡಿಕೆನ ಇದರಲ್ಲಿ ನೀರು ಹಾಕಿಟ್ಟವ್ರೆ. ಒಲೆ ಎತ್ಕತೈತೆ ಹಂಗಮ್ಮ, ಸ್ವಲ್ಪ ತನು ಐತೆ. ಇದನ್ನ ಇಕ್ಕು ಫಸ್ಟು, ತೆಂಗಿನ ಇದು ಅದನ್ನೇನನ್ನೋದು, ತೆಂಗಿನ ಶಾಲೆ ನೋಡ್ರಿ, ಇದು ಶಾಲೆ, ತೆಂಗಿನ ಶಾಲೆ ಅಂತಾರೆ. ಹಳೆ ಕಾಲದಲ್ಲಿ ಉಟ್ಕೊಳ್ಳೋ ಸೀರೆನೂ ಶಾಲೆ ಅನ್ನೋರು ಅನ್ಸುತ್ತೆ. ಹಳೆ ಕಾಲದಲ್ಲಿ ಉಟ್ಕೊಳ್ಳೋ ಸೀರೆ ಶಾಲೆ ಅನ್ನೋರು ಅಜ್ಜಿದಿರ ಕಾಲದಲ್ಲಿ. ಒಲೆ ಏನು ಹೊತ್ಕಂತು, ಆದರೆ ಹೊಗೆ ಬತ್ತೈತೆ. ಒಲೆ ಸ್ವಲ್ಪ ಸೌದೆ ಹಸಿಬಲ್ಲ, ಮಳೆ ಬಂದು ನೆಂದವೆ ನೋಡಿ. ಆದರೂ ಸ್ವಲ್ಪ ಸೌದೆ ಇತ್ತಲ್ಲ, ಆದರೂ ಹೊಗೆ ಜಾಸ್ತಿ ಅಲ್ಲ ನೋಡು. ಕಡ್ಡಿ ಸೌದೆ ಎಲ್ಲ ನೆಂದವಲ್ಲ, ಅಂಥದಕ್ಕೂ ಬೆಲಿದು ಗಟ್ಟಿದು ಉರಿತೈತೆ ಅವಾಗ. ನಾವು ಹೊತ್ಕೊಳತಕ್ಕ ಗಟ್ಟಿ ಸೌದೆ ಎತ್ಕೊಬಿಟ್ರೆ ಆಮೇಲೆ ಉರಿತೈತೆ. ಏನಕ್ಕೆ ಚಾಕು? ಸುಡಕ್ಕೆ ಈರುಳ್ಳಿ ಚುಚ್ಬಿಟ್ಟು ಹಿಂಗಿಗೆ ಸುಡೋದು. ಅದು ಇದಾಗ್ತೈತೆ, ಕಡ್ಡಿಲಿ ಸುಡಬೇಕು, ಚಾಕದಲ್ಲ. ನೋಡ್ರಿ, ಅದು ಬೇಡ, ಅದು ಉರಿಲಿ. ಅದಕ್ಕೂ ಅದು ಚೆನ್ನಾಗೈತೆ, ಒಣಗೈತೆ. ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡೋದಕ್ಕೆ ಮುಖ್ಯವಾಗಿ ಬೇಕಿರೋದು ನುಗ್ಗೆ ಸೊಪ್ಪು. ಅದಕ್ಕೆ ನುಗ್ಗೆ ಸೊಪ್ಪು ಹೆಂಗೈತೆ ನೋಡ್ರಿ. ಇದು ನೆನ್ನೆನೆ ಕಿತ್ಕೊಬಂದು ಸೋಸಿ ಅದೆಲ್ಲ ಇದಕ್ಕೆ ಕೈ ಇರ್ತೈತಲ್ಲ ಅದೆಲ್ಲ ಬಿಡಿಸಿ ಒಂದು ಬಟ್ಟೆಲಿ ಸುತ್ತಿಕ್ಕಿರೋದು. ನಮ್ಮ ಕಡೆ ಹಿಂಗೆ ಮಾಡ್ತಾರೆ, ಬಟ್ಟೆಲಿ ಸುತ್ತಿಕ್ಕಿದ್ರೆ ಅದೆಲ್ಲ ಹಿಂಗೆ ನೋಡ್ರಿ, ಹಿಂಗೆ ಕೊಡೋದ್ರೆ ಆ ಕಾವತ್ತಿ ಎಲ್ಲ ಉದುರ್ತೈತಿ, ಎಲೆ ಎಲ್ಲ ಒಂದೊಂದೇ ಬಿಡಿಸೋದು ಆ ಥರ ಇರಲ್ಲ, ಕಷ್ಟ ಇರಲ್ಲ, ಕೆಲಸ ಕಡಿಮೆ ಆಗ್ತೈತೆ. ಅದಕ್ಕೆ ಬೇರೆ ಟೈಮಲ್ಲಿ ಟೈಮ್ ಇರ್ತೈತೆ ಅನ್ನುವಾಗ ಫ್ರೆಶ್ ಆಗಿ ಕಿತ್ಕೊಬಂದು ಮಾಡ್ತೀವಿ. ಈ ಥರ ಟೈಮ್ ಇಲ್ಲ, ಬೇಗ ಮಾಡಬೇಕು ಅನ್ನೋ ಟೈಮಲ್ಲಿ ಈ ಥರ ಮುಂಚೆನೆ ಕಿತ್ಕೊಬಂದು ಈ ಥರ ಟವಲಲ್ಲಿ ಸುತ್ತಿರ್ತೀವಿ. ಟವಲ್ ಒಂದು ಬಟ್ಟೆ ಏನಾದರೂ ಸುತ್ತಿಟ್ರೆ ಎಲೆ ಎಲ್ಲ ಉದುರಿರ್ತೈತೆ. ಹಿಂಗೆ ಆ ಕಡ್ಡಿ ಎಲ್ಲ ತೆಗೆದು ಹಾಕೋಬೋದು. ಆಮೇಲೆ ನಾನು ಸ್ವಲ್ಪ ಕೆಲಸ ಮಾಡಲಾ, ಹೆಲ್ಪ್ ಮಾಡ್ತೀನಿ. ಈ ಕಡ್ಡಿ ಎಲ್ಲ ಆರಿಸ್ತೀನಿ ನೋಡ್ರಿ. ಇದೇನಿದು ಎಲ್ಲ ಕಾವತ್ತಿ ಇದಾಗೈತೆ ಒಂಥರ. ಅದು ಎಳೆ ಸೊಪ್ಪು, ಎಳೆ ಸೊಪ್ಪಿಗೆ ಕಾವತ್ತಿ ಜಾಸ್ತಿ ಬಾಡ್ದಂಗೆ ಆಗೈತೆ. ಗುದ್ದ ನೋಡು ಹೆಂಗೆ ಬಂದೈತೆ ಈಗ. ಎಳೆ ಸೊಪ್ಪು ಹಂಗೆ ಆಗ್ತೈತೆ ಅಷ್ಟೇ. ಈ ಕಡ್ಡಿ ಎಲ್ಲ ಆರಿಸ್ಬೇಕು. ಒಲೆ ನೋಡು ಇವಾಗ ಚೆನ್ನಾಗಿ ಉರಿತೈತೆ, ಚೆನ್ನಾಗಿ ಹತ್ಕಂತು ಒಲೆ ಎತ್ಕೋಬೇಕು. ಇವಾಗ ಇಕ್ಕು, ಅದು ದೊಡ್ಡದೇನೆ ಇಕ್ತೀನಿ ಅಂದಲ್ಲ ಅದು. ಅದೇನಾ? ಅದು ಬೇಗ ಚೆನ್ನಾಗಿ ಉರಿತಿದೆ. ನಿನ್ನ ಹಿಂದೆ ನೋಡು ಬದನೆ ಗಿಡ ಎಷ್ಟು ದೊಡ್ಡವಾಗ, ನಿನಗಿಂತ ಎತ್ತರ ಬೆಳೆದವೆ. ನಾವು ಅಂಗಳದಲ್ಲಿ ಅಡುಗೆ ಶುರು ಮಾಡಿದಾಗ ಇನ್ನೂ ಸಣ್ಣ ಸಸಿ ಅವಿನ್ನೂ ಕಾಯಿ ಬಿಡ್ತಿರ್ಲಿಲ್ಲ, ಅಷ್ಟು ಚಿಕ್ಕ ಇದ್ವು. ಇವತ್ತು ನೋಡ್ರಿ ಎಷ್ಟು ದೊಡ್ಡದಾಗಿ ಬೆಳೆದವೆ. ಕಾಯಿ ಸಿಕ್ಕಾಪಟ್ಟೆ ತುಂಬ ಕಾಯಿ ಬಿಟ್ಟಿದ್ವು. ಇವಾಗ ಮತ್ತೆ ಅವೇನು ಹಾಕಲಾಗೋ ಟೈಮ್ ಅಂತಾರಲ್ಲ, ಹಾಕಲಾಗೋ ಟೈಮು. ಈಗ ಮತ್ತೆ ನಾವು ಬದನೆ ಸಸಿ, ಟೊಮೊಟೊ ಸಸಿ ಮತ್ತು ಮೆಣಸಿನ ಸಸಿ ತೊಗೊಬಂದಿದ್ದೀವಿ. ಅವನ್ನ ಹಾಕೋಬೇಕು. ಮತ್ತೆ ಸಾಂಬಾರು ಮಾಡೋದಕ್ಕೆ ಇವತ್ತು ಎಲ್ಲರೂ ತೊಗರಿಬೇಳೆ ಹಾಕ್ತಾರೆ, ಇಲ್ಲಾಂದ್ರೆ ಇನ್ನೇನು ಅವರೇ ಬೇಳೆ ಅಲ್ಲ, ಅವರೇ ಬೇಳೆ ನುಗ್ಗೆ ಸೊಪ್ಪಿನ ಸಾರು ಸಕ್ಕತ್ತಾಗಿ. ಅದು ಕಾಂಬಿನೇಷನ್, ಒಳ್ಳೆ ಕಾಂಬಿನೇಷನ್ನು. ಅವರೇ ಬೇಳೆ ಮತ್ತು ನುಗ್ಗೆ ಸೊಪ್ಪು ಅಥವಾ ತೊಗರಿಬೇಳೆ ಅಥವಾ ನುಗ್ಗೆ ಸೊಪ್ಪು ಹಾಕ್ತಾರೆ. ಆದರೆ ನಮ್ಮ ಶ್ರೀಮತಿಯವರು ಹಳೇ ಕಾಲದ ಅಜ್ಜಿ ಕಾಲದ ಶೈಲಿನಲ್ಲಿ ಇದು ಮೊಳಕೆ ಹುರುಳಿಕಾಳು
ಮೊಳಕೆ ಕಟ್ಟಿದ್ರು ಮೊನ್ನೆ. ಕಟ್ಟಿದ್ರೆ ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ, ನುಗ್ಗೆ ಸೊಪ್ಪು ಮೊಳಕೆ ಹುಳ್ಳಿಕಾಳು ಹಾಕ್ಬಿಟ್ಟು ಬಸ್ಸಾಂಬಾರನ್ನ. ಸೊಪ್ಪು ಕಮ್ಮಿ ಐತೆ, ಕಾಳು ಜಾಸ್ತಿ ಐತೆ. ಇದ್ರೊಳಗೆ ಕೊಯ್ಯೋಕ್ಕೂ ಆಗಲ್ಲ ಇದು ನೀರು. ಬೆಳ್ಕೊಬಿಟ್ಟೈತಿ, ಪೊದೆ ಆಗ್ಬಿಟ್ಟೈತೆ. ಅದೇ ನಾನು ಇದು ಒಯ್ದೆ ಬದನೆ ಗಿಡ ಇಷ್ಟು ಹೊಡ್ದಾಗ ನಾನು ನೀರು ಬಿಟ್ಟು ನೀರಾಯಿಸಿ ಅಲ್ಲ, ಇದನ್ನೆಲ್ಲ ಅಕ್ಕಿ ತೊಳೆದು ತರಕಾರಿ ತೊಳೆದು ನೀರು ಒಯ್ದು, ತರಕಾರಿ ತೊಳೆದಿದ್ದು ನೀರು ಒಯ್ದೆ ಇಷ್ಟು ದೊಡ್ಡದಾಗ ಬೆಳ್ದಿರೋದವು. ಶಬಾಷಮ್ಮ. ಹುಳ್ಳಿಕಾಳು ಬೇಗ ಬೇಯಲ್ಲ ಅಲ್ವಾ? ಬೇಗ ಬೇಯಲ್ಲ, ಆದರೆ ಮೊಳಕೆ ಹುಳ್ಳಿಕಾಳಲ್ವಾ, ಬರೇ ಹುಳ್ಳಿಕಾಳು ಬೇಯೋದಕ್ಕಿಂತ ಸ್ವಲ್ಪ ಬೇಗ ಬೇಯ್ತೈತೆ ಅಷ್ಟೇ. ಹೌದಾ? ಮುಚ್ಚಿಬಿಡ್ತೀನಿ ಪ್ಲೇಟ್ನ. ಪ್ಲೇಟ್ ಅಲ್ಲಮ್ಮ ಅದು, ಮುಚ್ಚಳ. ಮುಚ್ಚಳ ಕರೆಕ್ಟಾ? ಸರಿ ಸರಿ. ಚೆನ್ನಾಗಿ ಕುದ್ದು ಬೇಯ್ ಮೊಳಕೆ ಹುಳ್ಳಿಕಾಳು. ಅದು ಕರೆಕ್ಟಾ ಅನ್ನೋದನ್ನ ಸರಿನಾ ಅಂತ ಕೇಳಬೇಕು. ನಾನು ಎಸ್ ಅಂತೀನಲ್ಲ, ಅದನ್ನು ಸರಿ ಅಂತ ಹೇಳೋದು. ನೀನು ಸರಿನಾ ಅಂತ ಹೇಳಿದಾಗ ಸರಿ ಅಂತ ಹೇಳ್ತೀನಿ. ಆಯ್ತು ಮಹಾಪ್ರಭು, ಅಲ್ಲ ಆಯ್ತು ಮಹಾಪ್ರಭುಗಳೇ ಆಯ್ತು. ನುಗ್ಗೆ ಸೊಪ್ಪೆಲ್ಲ ಅದೆಲ್ಲ ಕಡ್ಡಿ ಆರಿಸಿ ರೆಡಿ ಮಾಡ್ಕೊಂಡ್ರು. ನುಗ್ಗೆ ಸೊಪ್ಪು ಜೊತೆ ನೋಡ್ರಿ ಏನೇನು ತಗೊಂಡವ್ರು ಅಂದರೆ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಒಣಮೆಣ್ಸಿಕಾಯಿ, ಸಾಸಿವೆ, ಜೀರಿಗೆ, ಹುಣಸೆಹಣ್ಣು, ಕರಿಬೇವು, ಉಪ್ಪು ಮತ್ತು ಒಣಮೆಣ್ಸಿಕಾಯಿ. ಯಾಕಮ್ಮ 2 ಸಲ ಒಂದು ಪಲ್ಯಕ್ಕೆ ಒಂದು ಸಾಂಬಾರಿಗೆ ಒಗ್ಗರಣೆ ಹಾಕೋದಕ್ಕೆ, ಪಲ್ಯಕ್ಕೆ ಒಗ್ಗರಣೆಗೆ. ಆಮೇಲೆ ಕೊತ್ತಂಬರಿ, ತೆಂಗಿನಕಾಯಿ. ಇದು ನೋಡ್ರಿ ವಿಶೇಷವಾಗಿ ಹಲಸಿನ ಬೀಜ ಚೆನ್ನಾಗಿರ್ತೈತೆ, ಹಲಸಿನ ಬೀಜ ಹಾಕಿದ್ರಿ ಅದಕ್ಕೆ ಅಲ್ವಾ? ಹಳೆ ಕಾಲದಲ್ಲೆಲ್ಲ ಮಸ್ಸೊಪ್ಪಿಗೆ, ಸೊಪ್ಪಿನ ಸಾರಿಗೆ, ಬಸ್ಸಾರಿಗೆ, ಹುಳಿ ಸಾರಿಗೆ ಎಲ್ಲದಕ್ಕೂ ಹಾಕೋರು ನೋಡ್ರಿ. ಇವತ್ತು ಅಡುಗೆನಲ್ಲಿ ಮೊಳಕೆ ಹುಳ್ಳಿಕಾಳಲ್ಲೂ ಒಳ್ಳೆ ಇದು ಆರೋಗ್ಯ, ನುಗ್ಗೆ ಸೊಪ್ಪಲ್ಲೂ ಆರೋಗ್ಯಕರ, ಜೊತೆಲಿ ಹಲಸಿನಕಾಯಿ ಬೀಜ, ಹಳಸಿನ ಹಣ್ಣಿನ ಬೀಜ. ಇದು ಹಲಸಿನ ಬೀಜ, ಅದರಲ್ಲೂ ಅದೇನೋ ಪ್ರೋಟೀನು ಏನೋ ಜಾಸ್ತಿ ಇರುತ್ತಂತೆ, ಒಳ್ಳೇದಂತೆ. ಸೊಪ್ಪು ಈಗಲೇ ಹಾಕ್ಬೇಡ, ಅದೆಲ್ಲ ಸ್ವಲ್ಪ ಇದಾದ್ಮೇಲೆ ಹಾಕು. ಈಗ ಜಜ್ಕೊಳ್ಳ. ಹಲಸಿನ ಬೀಜ ಜಜ್ಕೊತಾಗ ಏನಾಗಲ್ಲ ಅಲ್ವಾ? ಏನಾಗಲ್ಲ ತಗ. ಒಂದೊಂದು ಹಾಕು. 1, 2, 3 ಹಾಕೊಂಡು ಜಜ್ಜು, ಒಂದೊಂದು ಏನು ಹಾಕೊಂತಿ. ಬಿಡಿಸ್ಬೇಕಾ ಸಿಪ್ಪೆ? ಅವೇನು ಹಂಗೆ ಬಿಟ್ಕೊತವೆ, ಜಜ್ಜಿರ್ತೀವಲ್ಲ ಹಿಂಗಂದ್ರೆ ಹಂಗೆ ಬರ್ತದೆ ಸಿಪ್ಪೆ. ಏನಮ್ಮ? ಹಲಸಿನ ಬೀಜನ ಸುಟ್ಕೊಂಡು ತಿನ್ನೋದು ಇಷ್ಟ. ಹೌದಾ? ಇನ್ನೂ ಇದಾವೆ ಹಲಸಿನ ಬೀಜ? ಇನ್ನೊಂದು ಎರಡೇ ಜಾಸ್ತಿ ಇಲ್ಲ. ತಗೋ ಸುಡೋಣ. ಒಲೆ ಐತೆ, ಹೆಂಗೋ ಒಲೆ ಉರಿತಾ ಐತೆ. ನಂಗೆ ಸುಟ್ಕೊಂಡು ತಿನ್ನೋಕೆ ಇಷ್ಟ, ಆದರೆ ನಾನು ಸುಟ್ಕೊಂಡು ತಿನ್ನೋಕೆ ಇಷ್ಟ ಆಗಲ್ಲ. ಹೌದಾ? ಸರಿ ಆಯಿತು, ಒಲೆಗೆ ಇಕ್ತೀನಿ, ಅದೇ ಸುಡುತ್ತೆ, ತಗೊಂಡು ತಿನ್ಬೋದು. ತಗೋರಗ ಅವನು ಒಂದೆರಡನ್ನ. ನಾವಪ್ಪ ಜಾಸ್ತಿ ಇದ್ದಾಗೆಲ್ಲ ಸುಟ್ಕೊಡೋದು. ನಾನು 1-2 ಸಾಲ ಚಿಕ್ಕದೊಂದು ಪೊಯಮ್ ಹೇಳ, ಕವಿತೆ ಹೇಳ. ನೀನೇ ನನ್ನ ಮನದನ್ನೇ, ಆದರೆ ಆ ಸೂರ್ಯನೇಕೆ ಚುಂಬಿಸುತ್ತಿದ್ದಾನೆ ನಿನ್ನ ಕೆನ್ನೆ. ಚೆನ್ನಾಗಿಲ್ವಾ? ಬಂತು ಕಡ್ಡಿ ಕಡ್ಡಿ ತಕ ತಿರ್ಬು. ಅದೇನು ಸೌಟು? ಕಡ್ಡಿ ಸೌಟು. ಕಡ್ಡಿ ಕಡ್ಡಿ ಅದು ಕಡ್ಡಿದ ಮರದಲ್ಲೇ ಅಲ್ವಾ, ಅದಕ್ಕೆ ಕಡ್ಡಿ ಅದು ಸ್ಟೀಲ್ ಅಲ್ವಲ್ಲ, ಅದಕ್ಕೆ ಬೆಂದಿರ್ತದೆ. ಬೆಂದಿರಲ್ಲ, ಹುಳ್ಳಿಕಾಳು ಬೇಗ ಬೇಯಲ್ಲ, ಇನ್ನೂ ಬೆಂದೇ ಇಲ್ಲ ಬಿಡು. ಇನ್ನು ಒಂದು ಕಾಲು ಭಾಗ ಬೆಂದೈತೆ ಅಷ್ಟೇ. ಹೌದಾ? ಹುಳ್ಳಿಕಾಳು ಬೇಗ ಬೇಯಲ್ಲ. ನಾನು ಸ್ವಲ್ಪ ಬೆಂದಮೇಲೆ ಸೊಪ್ಪು ಹಾಕೋದು. ತಂದಿಲ್ಲ ತಟ್ಟೆ, ಪ್ಲೇಟ್ ಏನಾದ್ರು ಇದ್ದರೆ ಮಾತ್ರ ತರೋದಿಲ್ಲ, ಅಂದರೆ ತರಲ್ಲ. ಬೇಯ್ತಾ ಇರಲಿ, ಅಷ್ಟೊತ್ತಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಚೊಸ್ಕೊತೀನಿ. ಕಾಯಿ ತುರ್ಕೊಳಂಗಿದ್ರೆ ತುರ್ಕೊಬಿಡು ಒಂದೇ ಸಲ. ಕಾಯಿ ತುರ್ಕೋಬೇಕು. ಒಂಚೂರೆಲ್ಲ ಮುಂದೆ ಕೇಳ್ಕೊ. ಇಟ್ಟು ಹೇಳ್ಕೊತೀನಿ ನುಗ್ಗೆ ಸೊಪ್ಪನ್ನ. ಹುಷಾರು. ಇದೆಲ್ಲ ಸಿಪ್ಪೆ ಬಿಡಿಸಿ ಆಯ್ತಾ? ಆಯ್ತು. ಇದು ನುಗ್ಗೆ ಸೊಪ್ಪಿನ ಜೊತೆ ಹಾಕದಾ?
ಏನಕ್ಕದು ತೊಳ್ಕೊಳಕ್ಕೆ ತೆಂಗಿನಕಾಯಿನೂ ತೊಳ್ಕೊಬೇಕಾ? ಕಾಯಿ ತುರ್ಕೋಬೇಕು, ಫಸ್ಟ್ ಕಾಯಿ ತುರ್ಕೋಬೇಕು. ಇಲ್ಲೆಲ್ಲ ಸಗಣಿ ಸಾರಿಸ್ಬೇಕಿತ್ತು, ಸಾರಿಸಿಲ್ಲ. ಮಳೆ ಬಂದು ಎಲ್ಲ ಸಗಣಿ ಸಾರಿಸಿದ್ರು ಎಲ್ಲ ಕಿತ್ತೋಗ್ತೈತೆ, ಅದಕ್ಕೆ ಸಗಣಿ ಸಾರಿಸಿಲ್ಲ. ಏನಾದರೂ ಮಳೆ ಸ್ವಲ್ಪ ಕಡಿಮೆ ಆದರೆ ಅಂದರೆ ಮಳೆ ಸಬ್ಬೆ ಆಯಿತು ಅನಿಸ್ತದೆ, ಇನ್ನೇನು ಮಳೆ ಇಲ್ಲ ಅನಿಸುತ್ತೆ. ಇಷ್ಟು ದಿನ ಮಳೆ ಬರ್ತಿತ್ತು, ಇಷ್ಟು ದಿನ ಮಳೆ ಬರ್ತಿತ್ತು, ಮತ್ತು ನಮ್ಮದು ಬಿತ್ತನೆ ಕೆಲಸ ಎಲ್ಲ ಇತ್ತು. ಆ ಕೆಲಸ ಎಲ್ಲ ಮುಗಿಸೋ ಅದೆಲ್ಲ ಇದ್ದಿದ್ದರಿಂದ ಅಂಗಳದಲ್ಲ ಅಡಿಗೆ ಇಷ್ಟು ದಿನ ಮಾಡಲಿಲ್ಲ. ಆಯಿತಾ ತುರಿದಿದ್ದು? ಬಿಡು, ಅದನ್ನೇನು ಹೇಳ್ಕೊಂತೀಯ, ಒಂದು ಹೆಚ್ಚಿಗೆ ಇರಲಿ ಒಂಚೂರು ಕಡಿಮೆ ಇರಲಿ. ಒಂದು ಏನಕ್ಕೆ ಖಾರ ಅರಿಯೋಕ್ಕೆ, ಒಂದು ಪಲ್ಯಕ್ಕೆ ಒಗ್ಗರಣೆಗೆ. ಇದು ಈ ಕಡೆ ಇಡ್ಲಾ ಈಗ? ಮತ್ತೆ ಮುಂದೆ ಸ್ವಲ್ಪ ಕೊತ್ತಂಬರಿ, ಏನು ಈರುಳ್ಳಿ ಎಲ್ಲ ಹಚ್ಕೊಬಿಡ್ತೀನಿ ಒಗ್ಗರಣೆಗೆ. ತರಕಾರಿ ಎಲ್ಲ ಹಚ್ಚಿಟ್ಕೊಂಡವ್ರೆ. ಇಲ್ಲಿ ನೋಡ್ರಿ, ಈರುಳ್ಳಿ ಸುಡಬೇಕಂತೆ, ಅದಕ್ಕೆ ಈರುಳ್ಳಿನ ಒಂದು ಕಡ್ಡಿಗೆ ಚಿಟ್ಬಿಟ್ಟು ಒಲೆ ಒಳಗಡೆ ಇಟ್ಟಿದ್ದೀವಿ. ಬೆಳ್ಳುಳ್ಳಿ ಹೆಂಗೆ ನಿಜ ಹೇಳ್ಬೇಕು ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲ ಕೆಂಡದಲ್ಲಿ ಸುಡಬೇಕು. ಕೆಂಡದಲ್ಲಿ ಸುಡೋದಕ್ಕೆ ಟೈಮ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಬೆಂಕಿಯಲ್ಲೇ ಸುಡ್ತಾ ಇದ್ದೀವಿ. ತಗೋ ಬೆಳ್ಳುಳ್ಳಿನ ಒಂದು ಕಡ್ಡಿಗೆ ಚುಚ್ಚಂಗೆ ಎಲ್ಲ ಎಂತ ಪ್ಲಾನ್ ಮಾಡ್ತೀನಿ ನೀನು? ನಾನು ಚಾಕು ಬಂದಿದ್ದೆ. ಚಾಕು ಬೇಡ, ಅದು ಇದಾಗ್ತೈತೆ, ಚಾಕೆಲ್ಲ ಕಪ್ಪಗಾಗ್ತೈತೆ ತಿರ್ಗಾ. ವೆರಿ ಗುಡ್ ಐಡಿಯಾ, ಸಖತ್ತಾಗೈತಿ. ಒಳಗೆ ತಳ್ಳಿಬಿಡು, ಬೇಕಾದ್ರೆ ಸೌದೆ ತಕ್ಕೊಂಡು ಸುಟ್ಕೊಂಡಿವಂತೆ ಎತ್ಕೊಂಡಿವಂತೆ ಅಷ್ಟೇ. ನಿನ್ನ ಪ್ಲಾನ್ ಫ್ಲಾಪ್ ಆಯಿತು ಅಲ್ವಾ? ಸರಿ ಇಲ್ಲ ಚೆನ್ನಾಗೈತೆ, ಆದರೆ ಕಡ್ಡಿನೇ ಸುಟ್ಟೋಗ್ತೈತೆ ಅಲ್ವಾ, ಸುಟ್ಟೋಗ್ಬಿಡ್ತೈತೆ. ಹಸಿ ಕಡ್ಡಿ ಯಾರು ಸುಡ್ತಿರಲ್ಲ ಅನ್ಸುತ್ತೆ. ಅವತ್ತೊಂದಿನ ಮೆಣಸಿನ್ಕಾಯಿ ಸುಟ್ಟಿದ್ವಿ ಗೊತ್ತಾ, ಹಸಿ ತೆಂಗಿನ ಗರಿ ಕಡ್ಡಿಗೆ, ಹಸಿ ತೆಂಗಿನ ಕಡ್ಡಿ, ಅದಕ್ಕೆ ಇದು ಮಾಡಿ. ಬೆಳ್ಳುಳ್ಳಿ ಪರವಾಗಿಲ್ಲ ಬಂತು ಒಂಚೂರು ಮುಂದಕ್ಕೆ. ಒಂದು 5 ನಿಮಿಷ ತೆಗೆದ್ಬಿಟ್ಟು ಸುಟ್ಟೇ ಬಿಡ್ತೀನಪ್ಪ ಕೆಂಡನ. ಕೆಂಡದಾಗೇನೆ ಸುಟ್ಬಿಡು. ಕೆಂಡ ಆಗೈತೆ ಆಗಲೇ? ಕೆಂಡ ಐತೆ, ಜಾಸ್ತಿ ಇದು ಮಾಡಬೇಡ. ಬರೋದೇ ಇಲ್ಲ ಅನ್ಸುತ್ತದು. ಸಾಹಸ ಮಾಡ್ಬೇಕು ಇವನ್ನ ಸುಡಕ್ಕೆ. ಏನೋ ಘಮ ಅಂತ ಆಯ್ತು ಒಂಥರ, ಬೆಳ್ಳುಳ್ಳಿದು ವಾಸನೆ ಅದು, ಸುಟ್ಟಿರೋದಕ್ಕೆ ಗಮ್ ಅಂತ ಆಯ್ತು ವಾಸನೆ ಅದು. ಈ ಕಾಳು ಬೇಕೇನು ಹಾಕೋಣಪ್ಪ, ಸೊಪ್ಪು. ನೋಡು, ಅದ್ರ ಪಾಡ್ಗೆ ಅದು ಆಗ್ತಿರ್ತೈತೆ, ಇದು ಆಗ್ತಿರ್ತೈತೆ. ಬೆಂದೈತಾ? ಬೆಂದೈತೆ. ಒಂದು ಅರ್ಧ ಭಾಗ ಬೆಂದ ಸಾಕಲ್ಲ, ಹಾಕಿ ಮತ್ತೆ ಸೊಪ್ಪು ತೊಳ್ಕೊಂಡು ಹಾಕ್ಬಿಡು. ಅಳಸಂದೆ ಕಾಳು ಅಲ್ಲ, ಹಲಸಿನಕಾಯಿ ಬೀಜ, ಹಲಸಿನ ಬೀಜನು, ಹಲಸಿನ ಬೀಜನು ಅದ್ರ. ಹಲಸಿನಕಾಯಿ ಬೀಜ ಅಂತ ಯಾಕೆ ಅನ್ನೋದು? ಅದು ಹಲಸಿನ ಹಣ್ಣಿನ ಬೀಜ ತಾನೆ. ನೀನು ಹೇಳ್ತಿರೋದು, ಎಲ್ಲರೂ ಹಲಸಿನ ಬೀಜ ಅಂತಲೇ ಹೇಳೋದು. ನೀನು ಹಲಸಿನಕಾಯಿ ಬೀಜ ಅಂತಿತ್ತು. ಹಂಗ ನಾನು ಎಲ್ಲರೂ ಹಂಗೆ. ಇಲ್ಲ ನೀನು ಈ ಥರ ಬಸ್ಸಾರನ್ನ ಯಾವತ್ತಾದರೂ ತಿಂದಿದ್ಯಾ? ಇಲ್ಲ, ಇದೇ ಮೊದಲನೇ ಸಲ, ಪ್ರಪ್ರಥಮ ಬಾರಿಗೆ ನಮ್ಮ ಅಂಗಳದಲ್ಲಿ ಅಡುಗೆ. ಬುದ್ಧಿ ಬರೋದಕ್ಕೂ ಮುಂಚೆ ಅಂತೀನಿ, ಮುಂದಿನ ಚಿಕ್ಕವನಾಗಿದ್ದಾಗ ತಿಂದಿಲ್ಲ. ನಂಗೆ ನೆನಪಿದೆ. ಹಿಂಗೆ ನಮಗೇನು ಗೊತ್ತಮ್ಮ, ಹಿಂಗೆ ಮಾಡ್ತಿದಾರೆ ಅಂತ ಗಂಡು ಮಕ್ಳಿಗೆ. ತಿಂದಿರ್ಬೋದೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ತಿಂದಿರೋದು ನೆನಪಿಲ್ಲ, ನಂಗೆ ಗೊತ್ತಿಲ್ಲ. ನಮ್ಮ ಮನೇಲಿ ಯಾವ ಥರ ಮಾಡ್ತಿರೋ ಬಸ್ಸಾರು ಅಂತ ಗೊತ್ತಿಲ್ಲ. ಬುದ್ಧಿ ಬಂದಮೇಲಂತೂ ನಾನು ಮಾಡಿರೋದೇ, ಅದೇನೋ ರುಬ್ಬಿ ನೀನೇನೋ ಮಾಡ್ತಿಲ್ಲ, ಖಾರ ರುಬ್ಬಿ ಆ ಥರನೇ ಮಾಡಿರೋದು. ಅದು ನಿಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಸಾಂಬಾರು ನನಗೆ. ಹೌದಾ? ಖಾರ ರುಬ್ಬೋದು ನನ್ನ ಮದುವೆ ಬಸ್ದಲ್ಲಿ. ಇದು ಈರುಳ್ಳಿ ಸುಟ್ಟು ಮಾಡೋದು, ಇದು ನಮ್ಮ ಹಳೆ ಮನೆ, ನನ್ನ ತವ್ರ ಮನೆಯಲ್ಲಿ ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ದು ನೋಡಿದ್ದೀನಿ. ಹೌದಾ? ಓಹೋ, ನಮ್ಮ ಶ್ರೀಮತಿ ಅವರ ಅಜ್ಜಿ ಮಾಡಿರುವ ರೆಸಿಪಿ ಇದು. ನಾಟಿ ಸ್ಟೈಲ್ ನುಗ್ಗೆ ಸೊಪ್ಪಿನ ಸಾಂಬಾರು. ಮತ್ತೆ ಹಳೆ ಕಾಲದಲ್ಲೆಲ್ಲ ನುಗ್ಗೆ ಸೊಪ್ಪನ್ನ ತೊಳಿತಾ ಇರ್ಲಿಲ್ವಂತೆ. ಈಗ ಎಲ್ಲ ಧೂಳು ಎಲ್ಲ ಇದಿರ್ತೈತೆ ಅಂತ ತೊಳಿತೀವಿ, ಮುಂಚೆ ಎಲ್ಲ ತೊಳಿತಾ ಇರ್ಲಿಲ್ವಂತೆ. ಹೌದು, ನಮ್ಮ ಮನೇಲಿ ತೊಳಿತಿರಲಿಲ್ಲ. ನಮ್ಮ ಮನೇಲಿ ನೀನು ತೊಳಿತಿರಲಿಲ್ಲ ಮದುವೆ ಸ್ಟಾರ್ಟಿಂಗಲ್ಲಿ. ತೊಳೆದ್ರೆ ಅದೇನೋ ಒಗರು ಬರ್ತೈತೆ, ಕಹಿ ಬರ್ತೈತೆ. ತೊಳಿತಾ ಇದ್ದೆ, ನಿಮ್ಮ ಅಜ್ಜಿ ಹೇಳಿದ್ದು ನುಗ್ಗೆ ಸೊಪ್ಪನ್ನ ತೊಳಿಬಾರ್ದು. ಯಾರು ಹೇಳಿದ್ದು ನುಗ್ಗೆ ಸೊಪ್ಪನ್ನ ತೊಳಿಯೋಕ್ಕೆ ಅಂತ?
ಅದೇ ಇವಾಗ ತೊಳೆದಾಗ್ತಾ ಇದ್ದೀನಿ. ನುಗ್ಗೆ ಸೊಪ್ಪನ್ನ ಮುಚ್ಚಿ ಬೇಯಿಸ್ಬಾರ್ದು ನೋಡಿ, ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಇಲ್ಲಾಂದ್ರೆ ಅದು ಇದಾಗ್ಬಿಡ್ತೈತೆ, ಒಬ್ಬರು ಬರ್ತೈತೆ. ಈರುಳ್ಳಿ ಆಯ್ತಾ? ಈರುಳ್ಳಿ ಆಗಿಲ್ಲ, ಬೆಳ್ಳುಳ್ಳಿ ಆಗಿದ್ದಂಗೆ ಐತೆ. ಈ ಚಾಪೆ ಮಕ್ಕ ಕೂಡ ಸುಟ್ಟೋಗುತ್ತೆ. ಚಾಪೆ ಬೆಲ್ಲ ಕೆಳಿಕ್ ಹಾಕಿರೋದು. ಕಣ್ಣೆ ಉರಿತು ನಾನು, ಒಲೆ ಆರಿತ್ತಲ್ಲ ಅದಕ್ಕೆ ಹೊಗೆ ಜಾಸ್ತಿ ಆಯಿತು. ಹಂಗೆ ಮೆಣಸಿನ್ಕಾಯಿ ಹಾಕ್ತಿಲ್ಲ, ಮೆಣಸಿನ್ಕಾಯಿ ಟೊಮೊಟೊ. ಮೆಣಸಿನ್ಕಾಯಿ ಅದ್ರೊಳಗೆ ಹಾಕ್ಬಿಡ, ಘಾಟ್ ಆಗ್ತೈತೆ. ಏನಾಗಲ್ಲ, ದೊಡ್ಡ ಮೆಣಸಿನ್ಕಾಯಿ ಘಾಟ್ ಆಗ್ತೈತೆ. ಹೌದಾ? ಎಂತ ದಡ್ಡಿ ನಾನು. ಹಸಿ ಮೆಣಸಿನ್ಕಾಯಿ ಸುಡೋದು, ಒಣಮೆಣಸಿನ್ಕಾಯಿನಲ್ಲ. ಹಸಿ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿನ ಉರಿತಾರೆ ಬಾಣಲಿಗೆ ಅಂತ ಕಣ್ಣಾಗಿ. ಒಣಮೆಣಸಿನ್ಕಾಯಿ ಘಾಟ್ ಆಗ್ತದಿಲ್ಲ ಅಂದರೆ ಹೊಗೆ. ಊದು ಇನ್ನೊಂದು ಸ್ವಲ್ಪ ಊದ್ಕೊಳ್ತೀವಿ. ಟೊಮೆಟೊ ಸುಟ್ಕೋಬೇಕಾ? ಕೆಂಟಕ್ಕೆ ಹಾಕಿದ್ವಿ, ನೋಡೋಣ ಹೊಲಕ್ಕೆ ಸುಡ್ತೈತೋ ಗೊತ್ತಿಲ್ಲ, ನೋಡಬೇಕು. ಈ ಟೊಮೊಟೊ ಎಣ್ಣೆನಾ ಇದೇನು ಹಿಂಗೆ ವಿಕಾರ ಆಗ್ಬಿಟ್ಟದೆ? ಒಣಮೆಣಸಿನ್ಕಾಯಿ ಹಂಗೆ ರುಬ್ಬಿರಾಗಲ್ವಾ ಅಂತ. ಹಾಂ, ಉರಿಬೇಕಾ? ಇದು ತೆಗೆದು ಇಳಿಸ್ಬೇಕು. ಹಂಗಾರೆ ಹುಷಾರು ಅಲ್ಲ. ಜೀರಿಗೆ ಹಾಕ್ಲಾ? ಕೇಳಿಸ್ತೈತ ಸೌಂಡು? ಜೀರಿಗೆ ಸಿಡಿತೈತೆ. ಜೀರಿಗೆ ಸಿದೋಗ್ತೈತೆ ನಮ್ಮ ಬೇಗ ಸಿದೋಗ್ತೈತೆ. ಜೀರಿಗೆ ಬಿಸಿಗೆ ಇದಾಗ್ತೈತೆ ಅನ್ಸುತ್ತಲ್ಲ, ಅದಕ್ಕೆ ಅದು ಸಿಡಿತಾ ಇರೋದು. ಮೆಣಸಿನ್ಕಾಯಿ ಆಗೈತೆ. ಇನ್ನು ಹುಳ್ಳಿಕಾಳು ಬೇಯಬೇಕು. ಹುಳ್ಳಿಕಾಳು ಬೇಯೋದೇ ಲೇಟು. ಹುಳ್ಳಿಕಾಳು ಸೊಪ್ಪು ಬೇಯಬೇಕು. ನೀಟಾಗಿ ಸೊಟ್ಟಿಗಿದೆಯಾ ನೋಡಿ. ಹಾಂ ನೋಡ್ರಿ, ಈರುಳ್ಳಿ ಎಲ್ಲ ಸುಟ್ಟಿರೋದು, ಸಿಪ್ಪೆ ಎಲ್ಲ ಬಿಡಿಸಿಕ್ಕವ್ರು. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಬಿಡಿಸ್ಕೊತಾವ್ರೆ. ತಾಯಿದು ತಿನ್ನು, ತಿನ್ಬೇಕಾ? ತಿನ್ನು, ಚೆನ್ನಾಗಿರ್ತೈತೆ. ಸಾಕೈತೆ. ಚೆನ್ನಾಗಿಲ್ವಾ? ಚೆನ್ನಾಗೈತೆ. ಬೆಳ್ಳುಳ್ಳಿ ವಾಸನೆ ಬೆಲ್ಲ. ಇದಂತೂ ಬೆಂದ್ಬಿಟ್ಟೈತೆ. ಸಂದೆ ಏನದು ಅಳಸಣ್ಣಿನ ಬೀಜ, ಇದು ಬೆಂದೈತೆ. ಕಾಳು ಬೆಂದೈತೆ. ಚೂರು ಬೇಯಬೇಕು. ಉಪ್ಪು ಹಾಕ್ಬಿಡೋಣ. ಉಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಯೋಕಿಸ್ಬಿಟ್ರೆ ಆಗ್ತೈತೆ. ರುಚಿಗೆ ತಕ್ಕಷ್ಟು ಉಪ್ಪು, ಹರಳುಪ್ಪು ಅಲ್ಲ? ಹರಳುಪ್ಪು. ಏನು ಹೋಗೇನಪ್ಪ, ಬೆಂದೈತೆ. ಉಪ್ಪು ಹಿಡ್ದಿರ್ತೈತೆ. ಹಿಡ್ದಿರ್ತೈತೆ. ಒಂಚೂರು ಹುಳಿಕಾಳು ಮಾತ್ರ ತಗೋತೀನಿ. ಇದು ಬೇಯ್ತಾ ಇರಲಿಲ್ಲ ಸ್ವಲ್ಪ ಹೊತ್ತು. ನೀರು ಹಾಕೋಣಂಗಿಲ್ಲ, ತಲೆ ಕಟ್ಟಿ ಹಾಕೊಂಡು ರುಬ್ಬದ. ಇದು ಬೇಯ್ತಾ ಇರಲಿ, ಆಮೇಲೆ ಬಸ್ಕೊಂಬನ. ಅಲ್ಲಿವರೆಗೂ ಸುಮ್ಮನೆ ಒಲೆ ಉರಿತಾ ಇರ್ತೈತೆ. ಯಾಕೆ ವೇಸ್ಟ್ ಆಗಬೇಕು? ಖಾರ ರುಬ್ಬೋದಕ್ಕೆ ಹುಣಸೆ ಹಣ್ಣು, ತೆಂಗಿನಕಾಯಿ ತುರಿ, ಹಂಗೆ ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಸುಟ್ಟಿರೋದೆಲ್ಲ ಹುರಿದಿರೋ ಮತ್ತು ಒಣಮೆಣಸಿನ್ಕಾಯಿ ಹುರಿದಿರೋದು. ಇದು ಹಾಕ್ಬೇಕು, ಇದು ಸ್ವಲ್ಪ ತಣ್ಣಗಾಗಲಿ. ಯಾವುದು? ಇದು. ಹಾಂ, ಈಗ ಇದು ರುಬ್ಕತ್ತೀಯಾ? ಹಾಕ್ಬಿಡ್ಲಾ? ಏನಾಗಲ್ಲ. ರುಬ್ಬು ಹಾಕು, ಏನಾಗಲ್ಲ. ರುಬ್ಕೊಬೋದು. ಹೊಗೆ ಬರ್ತೈತಮ್ಮ ಅಂದರೆ. ಈರುಳ್ಳಿ ಜಾರೆ ಹೋಗ್ತೈತೆ ಸುತ್ತಕ್ಕೆ. ಆಗ್ತಿಲ್ವ ಈರುಳ್ಳಿ ರುಬ್ಬಕ್ಕೆ? ಆಗ್ತೈತೆ, ಹಿಂಗೆ ಜಾರೆ ಮೇಲಕ್ಕೆ ಬರ್ತೈತೆ. ಹಿಂಗಂತ ಇದ್ರೆ ಕಲ್ಲಲ್ಲಿ ಸ್ವಲ್ಪ ಲೇಟ್ ಆಗ್ತೈತೆ ಅಷ್ಟೇ. ಗಮ್ಮಂತೈತೆ. ನಿಂಗೆ ಅನ್ಸ್ತಕ್ಕೆ ಸ್ಮೆಲ್ ಬರ್ತಾ ಇಲ್ವಾ ನಿಮಗೆ? ಇಲ್ಲ, ಕೇಳಿಸ್ತಾ ಇಲ್ಲ. ಘಮ ಬರ್ತೈತೆ. ಘಮ ಕೇಳಿಸಲ್ಲ, ಬರುತ್ತೆ. ಸರಿ, ಘಮ ಕೇಳಿಸುತ್ತೆ. ಆಯ್ತಾ ಹೇಳಿ? ಮತ್ತೆ ಅದಕ್ಕೆ ಬೆರೆಸ್ಬಿಟ್ಟು ಬಿಸಿ ಮಾಡ್ಬೇಕನ, ಕುದಿಸ್ಬೇಕನ? ಘಮ ಘಮ ಅಂತೈತಪ್ಪ. ಒಯ್ಬಿಡ್ಲಾ? ಒಯ್ದ್ಬಿಡಿ, ಏನಾಗಲ್ಲ. ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕಲ್ವಾ? ಈಗ ಈ ಕಡೆ ಪಲ್ಯಕ್ಕೆ ಇಕ್ಕಿದ್ದೀನಿ. ಪಲ್ಯಕ್ಕೆ ಒಗ್ಗರಣೆ ಹಾಕ್ಬೇಕು. ಇದು ಒಗ್ಗರಣೆ ಹಾಕಿದ್ಮೇಲೆ ಅದಕ್ಕೆ ಪಲ್ಯ. ಪಲ್ಯ ಪಲ್ಯ ಸಕರಾಗಿರ್ತೈತೆ. ಪಲ್ಯ ಜೊತೆ
ಪರಿಮಳ ಮರ್ತೇ ಹೋಗ್ಬಿಟ್ಟಿದ್ದೀವಿ. ಕೊತ್ತಂಬರಿಗೆ ಪರಿಮಳ. ಒಂದು ಬಟ್ಟೆ ಹಿಡ್ಕೊಂತೀವಿ ಹಿಡ್ಕೊಂಡು ಇಲ್ಲ ಅದು ಆಗಲ್ತಿರೋ ಹೋಟೆಲ್ ಇಲ್ಲೇ ರೆಡಿನಾ? ಎಲ್ಲಿ ಒಲೆ ಹೆಂಗಿರುತ್ತೆ ಈಗ? ಸಾಂಬಾರು ಕುದಿಸ್ಕೋಬೇಕಾ? ಚಾಪೆ ಬಿಟ್ಟು ತಿಕ್ಕು. ಚಾಪೆ ಇಲ್ಲ ಈ ಸಾಂಬಾರು ತಿರ್ಕೊಂಡು ಸ್ವಲ್ಪ ಕುದಿಸ್ಕೊಂಡು ಮುಚ್ಚಿಬಿಡು. ಒಂದು ಪ್ಲೇಟ್ ಕುದೀತೈತೆ. ಬಿಸಿ ಬಿಸಿ ರಾಗಿ ಮುದ್ದೆ, ಅದಕ್ಕೆ ಅಂಗಡದಲ್ಲಿ ಮಾಡಿರುವಂಥ ಸೌದೆ ಒಲೆಯಲ್ಲಿ ಮಾಡಿರುವಂಥ ನುಗ್ಗೆ ಸೊಪ್ಪಿನ ಸಾಂಬಾರು. ಅದು ಏನಿದು? ನಾಟಿ ಸ್ಟೈಲ್, ನಾಟಿ ಶೈಲಿ ನುಗ್ಗೆ ಸೊಪ್ಪಿನ ಸಾರು. ಈ ಚೋಟಲ್ ಸಾಂಬಾರೇ ಬರಲ್ಲಪ್ಪ. ಇದು ಸ್ವಲ್ಪ ತಗೊಬಿಡು. ಇದು ಪಲ್ಯ, ಆರೋಗ್ಯಕರವಾದ ಸಾಂಬಾರು ಮತ್ತು ಪಲ್ಯಕ್ಕಷ್ಟೇ ಒಗ್ಗರಣೆ ಹಾಕಿರೋದು. ಸಾಂಬಾರು ಮಾಡೋದಕ್ಕೆಲ್ಲ ಒಗ್ಗರಣೆ ಬಳಸಿಲ್ಲ. ಅದು ಒಗ್ಗರಣೆ ಬಳಸಿಲ್ಲ ಅಂತ ಅಲ್ಲ, ಅದೇನು ರುಬ್ಬಿರೋದು ಇದರಲ್ಲಿ ಎಣ್ಣೆ ಹಾಕಿ ರುಬ್ಬಿಲ್ಲ. ಎಣ್ಣೆ ಹಾಕಿ ರುಬ್ಬಿಲ್ಲ. ಬಿಸಿಲು ಬಂತು ಸ್ವಲ್ಪ. ಈಗ ನೆಲಕ್ಕೆ ಹೋಗಿ ಕುತ್ಕೊಂಡು ಊಟ ಮಾಡಿಬಿಟ್ಟು ರುಚಿ ಹೇಗಿದೆ ಅಂತ ಹೇಳ್ತೀವಿ. ನಮ್ಮ ಅಂಗಳದಲ್ಲಿ ಸಿದ್ಧ ಆದ ನಾಟಿ ಶೈಲಿಯ ನುಗ್ಗೆ ಸೊಪ್ಪಿನ ಸಾರು, ಪಲ್ಯ ಮತ್ತು ಬಿಸಿ ರಾಗಿ ಮುದ್ದೆ. ಅಲ್ಲೆಲ್ಲ ಕೂತ್ಕೊಂಡು ಊಟ ಮಾಡೋದಕ್ಕೆ ಬಿಸಿಲು, ಅದಕ್ಕೆ ಇಲ್ಲಿ ಬದಿನ ಮೇಲೆ ಕೂತಿದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತ ರುಚಿ ಹೇಳ್ತೀನಿ. ಚೆನ್ನಾಗಿರುತ್ತೆ ಇದು ಮಾಡಬೇಕಾದ್ರೆ, ಅದ್ರ ಘಮ ವಾಸನೆ ಇದರಲ್ಲೇ ಗೊತ್ತಾಯಿತು. ಚೆನ್ನಾಗೇ ಇರುತ್ತೆ. ಈ ಥರ ಸುಟ್ಟು ಮಾಡಬೇಕು ಅಂತ ನಮ್ಮ ಶ್ರೀಮತಿಯವರು ತುಂಬ ದಿನಗಳಿಂದ ಅಂದ್ಕೋತಿದ್ರು. ಇವತ್ತು ಮಾಡಿದ್ದಾರೆ. ಅದೊಂಥರ ಘಮನೇ ಬೇರೆ ಥರ ಅಲ್ಲ, ಮಾಮೂಲಿ ಇದು ಮಾಡೋದಕ್ಕೂ ಇದಕ್ಕೂ ಘಮ. ಇನ್ನೊಂದು ಏನು ಗೊತ್ತಾ, ಇನ್ಮೇಲೆ ಬಸ್ಸಾರು ಇದೇ ಥರ ಮಾಡೋಣ ಅನ್ಕೊಂಡಿದ್ದೆ. ಬೇಡ, ಬರೀ ಇದೇ ಥರ ಮಾಡಬಾರ್ದು. ಸರಿ ಇದೆಯಾ? ತಿಂದವರು ಕಳೆದು ಹೋಗ್ತಾರೆ ಅಂತಾರಲ್ಲ, ಹಂಗಾಯ್ತು. ನಿಜ, ತಿಂದವರು ಕಳೆದು ಹೋಗ್ತಾರೆ. ನೀನು ಎಲ್ಗೂ ಕಳೆದೋಗ್ಬೇಡಪ್ಪ, ಇಲ್ಲೇ ಇರು. ಅಂದರೆ ಅಷ್ಟು ರುಚಿಯಾಗೈತೆ. ಹೌದು. ಆ ಕಲ್ಲಲ್ಲಿ ರುಬ್ಬಿರೋದು ಬೇರೆ, ಅದು ಸುಟ್ಟು ರುಬ್ಬಿರೋದು ಬೇರೆ. ಮಾಮೂಲಿ ರುಬ್ಬೋದ್ಕಿಂತ ಮಾಮೂಲಿ ಏನು ಮಸಾಲೆ ಎಲ್ಲ ಏನೋ ಹುರ್ಕೊಂತಾರಲ್ಲ, ರುಬ್ಬೋದು. ಇದು ಸುಟ್ಟು ರುಬ್ಬಿರೋದಲ್ವಾ, ಇದು ಬೇರೆ ಟೇಸ್ಟ್ ಬರುತ್ತೆ. ತಿನ್ನಕ್ಕೆ ತುಂಬಾ ಚೆನ್ನಾಗೈತೆ. ಪಲ್ಯನೂ ಅಷ್ಟೇ ಸಕಾಲೈತೆ. ನನ್ನ ಸಾಂಬಾರು ಮತ್ತೆ ಪಲ್ಯಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ? 99. ಇನ್ನೊಂದು ಮಾರ್ಕ್ಸ್ ಯಾಕೆ? ಔಟ್ ಆಫ್ ಔಟ್ ಕೊಡಬಾರ್ದು, ಜಂಬ ಬಂದ್ಬಿಡುತ್ತೆ ಅದಕ್ಕೆ. ನನಗೆ ಗೊತ್ತು, ಬಸ್ಸಾರಲ್ಲಿ ನನಗೆ ಔಟ್ ಆಫ್ ಔಟೇ. ಇವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಬಸ್ಸಾರ್ ಸ್ಪೆಷಲಿಸ್ಟ್ ಇವರು. 100% ಬಸ್ಸಾರ್ಗೆ ಬಸ್ಸಾರ್ಗೆ 100 ಮಾರ್ಕ್ಸ್ ಕೊಡ್ಬೋದು. 100ಗೆ 100 ಕೊಟ್ಟಿದ್ದೀನಿ ಮಾರ್ಕ್ಸು. ತುಂಬ ಚೆನ್ನಾಗಿತ್ತು. ಏನಾದರೂ ಹೇಳೋದಿದೆಯಾ ನೀನು? ನೀವು ಯಾರಾದರೂ ಈ ಥರ ಮಾಡ್ಕೋಬೋದು. ಒಲೆ ಇದ್ರೆ ಮಾಡ್ಬೋದು, ಒಲೆ ಇಲ್ಲ ಹೆಂಗೆ ಮಾಡ್ಬೋದು? ಗ್ಯಾಸ್ ಮೇಲೆ ಸುಟ್ಟು ಮಾಡ್ಕೋಬೋದು. ಹೌದಾ? ನೋಡಿ, ಈ ಥರ ನೋಡಿ ಸುಟ್ಟು ಮಾಡೋದಾದ್ರೆ ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ. ಚೆನ್ನಾಗಿರುತ್ತೆ. ಮತ್ತು ಈ ಅಂಗಳದಲ್ಲಿ ಅಡುಗೆ ಈ ವಿಡಿಯೋನ ತುಂಬ ಜನಕ್ಕೆ ರೀಚ್ ಮಾಡಿಸ್ಬೇಕು. ಆ ಜವಾಬ್ದಾರಿ ನಿಮ್ಮದೇ. ನಿಮ್ಮ ಫ್ಯಾಮಿಲಿನಲ್ಲಿ ವಾಟ್ಸಪ್ ಏನಾದ್ರು ಗ್ರೂಪ್ ಇರುತ್ತಲ್ಲ, ಫ್ರೆಂಡ್ಸು ಅವರೆಲ್ಲ, ಅಲ್ಲಿಗೆಲ್ಲ ಶೇರ್ ಮಾಡಿ ನಮ್ಮ ಈ ಪ್ರಯತ್ನಕ್ಕೆ ಪ್ರೋತ್ಸಾಹ ಕೊಡಿ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಹೀಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.